ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಇವತ್ತು ಹೊರಗಡೆ ಹೊಂಟೀವಿ. ನಾವು ಮುಂಜಾನೆ ಭಾಳ ಕೆಟ್ಟ ಹೊಟ್ಟೆ ಹಸ್ತಿತ್ತು, ಅದ್ರ ಸಂಬಂಧ ನಾ ಕೇಕ್ ತಿನ್ಕೊಂತ ಹಂಗೆ ಹೊಂಟಿದ್ದೆ. ನಾ ಇವತ್ತು ಹೊಂಟೀನಿ ನಮ್ಮ ಜನಕ ಜೊತೆಗೆ. ಎಲ್ಲಿಗೆ ಹೊಂಟೀನಿ ಅಂತೇಳಿ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ, ಬರ್ರಿ. ಇದು ನನ್ನ ಫ್ರೆಂಡ್ ಇರುವಂಥ ಒಂದು ಮನೆ ರೋಡ್. ಅವ್ರ ಮನೆ ಇಲ್ಲೇ ಬಾಜುಕ್ ಐತಿ. ಸೊ ಅವ್ರ ಮನೆ ಕಡೆದು ರೋಡ್ ಇದೆ. ಹೋಗೋಣ ಅಂದ್ಕೊಂಡೆ, ಬಟ್ ಯಾಕೆ ಸುಮ್ಮನೆ ಬೆಳಗ್ಗೆ ಡಿಸ್ಟರ್ಬ್ ಮಾಡೋದು ಅಂತೇಳಿ ಸುಮ್ಮನೆ ಬೇಡ ಅಂತ ಹಂಗೆ ಸ್ಟ್ರೈಟಾಗಿ ಹೊರಟೆ. ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. ಸೊ ಅಲ್ಲಿಂದ ಕ್ರಾಸ್ ಆಗಿ ನಾವು ಬಂದ್ವಿ ಕೊಲ್ಲಾಪುರ ಸರ್ಕಲ್ ಕಡೆ. ಬೆಳಗಾವಿದ ಕೊಲ್ಲಾಪುರ ಸರ್ಕಲ್ ನೀವು ನೋಡತ್ತೀರಿ. ಸೊ ಈ ಕಡೆಯಿಂದ ಬಾಜುಕ್ ಹಂಗೆ ಬಂದ್ರೆ V2 ಕಾಣಿಸತೈತಿ ಅಂತ ನಾನು ಅನ್ಕೊಳ್ತೀನಿ. V2 ಬಾಜುಕ್ ಇರೋದು ಸ್ವಪ್ನ ಬುಕ್ ಸ್ಟಾಲ್. ನಾ ಬುಕ್ ಬೇಕೆಲ್ಲ ಅಂದ್ರೆ ನಾನು ಅಲ್ಲೇ ಹೋಗೋದು. ಬಿಸಿಲು ಬೇರೆ ಫುಲ್ ತಲೆ ಸುಡಾಕತ್ತಿತ್ತು ಅಂತ ಅದ್ರಾಗ ನಮ್ಮ ಅಪ್ಪಾಜಿದ ಪ್ರವಚನ ಸ್ಟಾರ್ಟ್ ಆಗೈತಿ. ನೀವೇ ಕೇಳಾತ್ತೀರಿ, ಸಾರಿ ಕೇಳಾತಿಲ್ಲ ಆ್ಯಕ್ಚುಲಿ, ಯಾಕಂದ್ರೆ ಗಾಡಿ ಮೇಲೆ ಹೊಂಟಾಗ ಗಾಳಿ ಶಬ್ದ ಭಾಳ ಇತ್ತು. ಸೊ ನಾ ಹಂಗಾಗಿ ಅದು ವಾಯ್ಸ್ ಎಲ್ಲ ಹಾಕಕ್ಕೆ ಹೋಗಿಲ್ಲ. ಭಾಳ ತನಕ ಕುಯ್ದ್ರು ಸುಮ್ಮನೆ ಹ್ಞೂ ಅಂದೆ. ನಮ್ಮ ಪ್ರಾಣಿಗೂ ನನಗೆ ಏನು ಅರ್ಥ ಆಗಲಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ. ನಾವು ಅಲ್ಲಿಂದ ಡೈರೆಕ್ಟಾಗಿ ದೊಡ್ಡ ಹೂವಿನ ಮಾರ್ಕೆಟಿಗೆ ಬಂದಿದ್ವಿ. ಅಂದ್ರಲ್ಲಿ ಹೋಲ್ಸೇಲ್ದಾಗ ಹೂವೆಲ್ಲ ಸಿಗ್ತಾವೆ. ಸೊ ನಾವಿಲ್ಲಿಗೆ ಪಾದಾರ್ಪಣೆ ಮಾಡಿ ಒಳಗಡೆ ಹೋದ್ವಿ. ಇದು ನೋಡ್ರಿಪ್ಪ, ಪುಷ್ಪ ಹರಾಜು ಕೇಂದ್ರ ಬೆಳಗಾವಿ. ಫುಲ್ ದೊಡ್ಡ ಫ್ಲವರ್ ಮಾರ್ಕೆಟ್ ಇದೆ. ಇಲ್ಲೆಲ್ಲ ಥರದ್ದು ಹೂ ಸಿಗ್ತಾವೆ, ಬಟ್ ಹೋಲ್ಸೇಲ್ದಾಗ ಸ್ವಲ್ಪ ಅಂತೂ ಯಾರೂ ಕೊಡೋಂಗಿಲ್ಲ. ನಮ್ಮ ಅಪ್ಪಾಜಿ ಅಂತೂ ಎಲ್ಲ ಕಡೆ ರೇಟ್ ಕೇಳತ್ತಿತ್ತು, ಆದರೆ ಒಂದು ಹೂವನ್ನ ಟಚ್ ಮಾಡೋಲ್ತಾಗಿತ್ತು. ಯಾಕಂದ್ರೆ ರೇಟ ಹಂಗಿದ್ದು ರೀ, ಗಗನಕ್ಕೆ ಏರಿದ್ದು ರೇಟ್. ಬಟ್ ನಂಗೆ ಹೂವು ಅಂತೂ ಭಾಳ ಇಷ್ಟ ಆದವು ಎಲ್ಲ ಕಡೆ. ಇದಂತೂ ಚೆಂಡು ಹೂವು, ಆಮೇಲೆ ಸೇವಂತಿಗೆ ಹೂವು ಆಗಿರ್ಬೋದು, ಅವೆಲ್ಲ ಇದ್ದು ಭಾಳಷ್ಟು ಹಾಕಿದ್ರು. ಬಟ್ ನನಗಂತೂ ತೊಗೊಳ್ಳೋ ಅಂಥ ಸಾಹಸಕ್ಕೆ ನಾವು ಹೋಗಲಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು. ಸೊ ನಾವು ಅಲ್ಲಿಂದ ನಮ್ಗೆ ಎಲ್ಲ ಹೋಗ್ಬೇಕಾಗಿತ್ತಲ್ಲ, ಆ್ಯಕ್ಚುಲಾಗಿ ಅಲ್ಲಿಗೆ ಹೋಗೋಣ ಅಂತೇಳಿ ಮತ್ತು ವಾಪಸ್ ಅಲ್ಲಿಂದ ಹೊರಟಿ. ಹಂಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪಾಜಿ ಸುಮ್ಮನೆ ಇರ್ಲಾರ್ದ ಮತ್ತು ಹೂವಿನ ರೇಟ್ ಕೇಳಕ್ಕಂತೇಳಿ ಹೋದರು. ಇಲ್ಲಿ ಕೇಳಿದ್ರು, ಮುಟ್ಟಿದ್ರು, ನೋಡಿದ್ರು, ಇನ್ನೇನು ತೊಗೋಬೇಕು ಅನ್ನೋಷ್ಟ್ರಾಗ ಮತ್ತು ಯಾಕೋ ಬ್ಯಾಡ ಅಂತ ಅನಿಸಿ ವಾಪಸ್ ಅವಂಗೆ ಕೈ ಹಾಕ್ಕೊಟ್ಟು ಹಂಗೆ ನಾವು ಮುಂದೆ ಮತ್ತು ಹೊರಟ್ವಿ. ನೋಡಿ ಹೂ ರೇಟ್ ಕೇಳಿ ಸಾಕಾಗಿ ಹೆಂಗೆ ಹೊಂಟಾರ ನೋಡಿ, ಏನೋ ದೊಡ್ಡ ಸಾಧನೆ ಮಾಡಿರೋರು ಗತ್ಲೆ. ಇದು ನಮ್ಮ ಬೆಳಗಾವಿದು ಧ್ವಜಸ್ತಂಭ. ಇದು ಆ್ಯಕ್ಚುಲಿ ಕರ್ನಾಟಕದಾಗ ಎಲ್ಲರ್ಕಿಂತ ದೊಡ್ಡ ಧ್ವಜ ಅಂದರೆ ನಮ್ಮದೇ ಅಂತ. ಇದು ಬೆಳಗಾವಿದ ಮಾಂತೇಶ್ ನಗರದ ಬ್ರಿಡ್ಜ್ ಕ್ರಾಸ್ ಮಾಡ್ಕೊಂಡು ನಾವು ಕೆಳಗಡೆಯಿಂದ ಹಾಸಿ ಹಂಗೆ ಹೊಂಟಿದ್ವಿ. ಇದು ನನ್ನ ಆಫೀಸಿಗೆ ಹೋಗ್ತಿದ್ದೆ, ಫಸ್ಟ್ ಫೀಲ್ಡಿಗೆ ಹೋಗ್ತಿರೋ ಆಫೀಸ್ ರೋಡ್ ನೋಡಿ ಸ್ವಲ್ಪ ಬೇಜಾರಾಯ್ತು ಅಷ್ಟೇ, ಮತ್ತೇನಿಲ್ಲ. ನಮ್ಮ ಅಪ್ಪಾಜಿಗೆ ಯಾವುದೋ ಒಂದು ಅರ್ಜೆಂಟ್ ಕಾಲ್ ಬಂದೈತಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಫೈನಲಿ ಅವ್ರ ಫೋನಾಗ ಮಾತಾಡೋದು ಮುಗೀತು. ಸೊ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತಂದ್ರೆ ಮಾವಿನ ಹಣ್ಣು ತೊಗೊಳಕ್ಕೆ ಹೋಗ್ಬೇಕಾಗಿತ್ತು. ಸೊ ಫೈನಲಿ ನಾವು ಬಂದ್ವಿ ದೊಡ್ಡ ಮಾರ್ಕೆಟ್. ಇದು ಫುಲ್ ನಾನು ಆವಾಗಲೇ ತೋರಿಸಿದ್ದು ಹೂವಿನ ಮಾರ್ಕೆಟ್ ಅಲ್ಲ. ಸೊ ಹಂಗೆ ಇದು ದೊಡ್ಡ ಹಣ್ಣಿನ ಮಾರ್ಕೆಟ್. ನಮ್ಮ ಬೆಳಗಾವಿ ಒಳಗೆ ಹೋಲ್ಸೇಲಾಗಿ ತೊಗೋಬೇಕು ಹಣ್ಣು, 1-2 ಹಂಗೆಲ್ಲ ಕೊಡೋಂಗಿಲ್ಲ ಅವರು. ತೊಗೊಂಡ್ರೆ ಫುಲ್ ಹೋಲ್ಸೇಲಾಗಿ ತೊಗೋಬೇಕು. ಇವ್ರು ನೋಡ್ರಿ ಏನು ದೊಡ್ಡ ಇದನ್ನು ತೊಗೊಳಕ್ಕೆ ಹೊಂಟಾರ, ಹೆಂಗೆ ಓಡ್ ಹೊಂಟಾರ ಯಪ್ಪ. ನೋಡ್ತೀರಾ ಅಪ್ಪು ಸಣ್ಣ ನೋಡಿದ್ರೆ ಬಾಯಾಗ ನೀರು ಬರಕುಂತಾವು. ಮಾವಿನ ಹಣ್ಣಂತೂ ಸಿಕ್ಕಾಪಟ್ಟೆ ಇದ್ವು. ನಂಗಂತೂ ತಿನ್ಬೇಕಂತ ಅನ್ನಿಸ್ತು. ಬಟ್ ಅವ್ರು ಬಾಕ್ಸಾಗ ಕೊಡ್ತಾರಂತ, ಒಂದೊಂದೆಲ್ಲ ಕೊಡೋಂಗಿಲ್ಲಂತ, ಬಿಕಾಸ್ ಅದು ಹೋಲ್ಸೇಲ್ ಐತಿ. ಸೊ ಅಲ್ಲಿ ಹಣ್ಣುಗಳದ್ದು ಹರಾಜು ಆಗ್ತೈತಿ. ಮತ್ತು ಅವರೆಲ್ಲ ಹೊರಗಡೆ ತೊಗೊಂಬಂದು ಮಾರಾಟನೂ ಮಾಡ್ತಾರೆ. ಹೊರಗಡೆ ನೀವೆಲ್ಲ ತೊಗೊಳ್ತಿರಲ್ಲ ಹಂಗೆ. ಬಟ್ ನಾವು ಯೂಶ್ವಲಿ ಸ್ವಲ್ಪ ಜಾಸ್ತಿ ಹಣ್ಣದು ಬೇಕಂತಂದ್ರೆ ಇಲ್ಲಿಗೆ ಹೋಗ್ತೀವಿ. ಸ್ವಲ್ಪ ಕಡಿಮೆ ರೇಟ್ನಾಗ ಮತ್ತು ಚಲೋ ಹಣ್ಣು ಸಿಗ್ತಾವೆ. ನಮ್ಮ ಅಪ್ಪಾಜಿ ಯಾಕೋ ತೊಗೊಳೋಂಗೆ ಕಾಣಿಸ್ವಲ್ರು. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಇಡೀ ಮಾರ್ಕೆಟ್ ಎಲ್ಲ ತಿರುಗಿಸ್ ಕಡೆಗೆ ಒಂದು ಅಣ್ಣನ ಕಡೆ ಬಂದು ಇವ್ರು 2 ಬಾಕ್ಸ್ ಹಣ್ಣನ್ನು ಅಂತೂ ಇಂತೂ ಪ್ಯಾಕ್ ಮಾಡಿಸ್ಕೊಂಡು ತೊಗೊಂಡು ವಾಪಸ್ ಹೊರಟು ಬಂದಿವಪ್ಪ. ನಾವಂತರೂ ಬಿಸ್ಲಾಗ ಬೇರೆ ತಲೆ ಕೆಟ್ಟೋಗಿತ್ತು. ಒಬ್ಬ ಜಲ್ದಿ ಪ್ಯಾಕು ಮಾಡೋಲಾಗಿದ್ದ, ತಲೆ ಎಲ್ಲ ಹಾಪಿಗೆ ಹೋಗಿತ್ತು ನಂಗೆ. ಫೈನಲಿ ಮಾಡಿಕೊಟ್ಟಾದ್ರು ತೊಗೊಳ್ರಿ ಅಂತೇಳಿ. ಈ ನಮ್ಮ ಅಪ್ಪಾಜಿ ಬಾಹುಬಲಿಗತ್ಲೆ ಅದನ್ನೆರಡು ಎತ್ತಿ ನೋಡತ್ತಾರ ಎಷ್ಟು ವೇಟ್ ಆಗ್ಬೋದಂತ. ಎತ್ಕೊಂಡ್ರಪ್ಪ ಅಂತೂ ಇಂತೂ ಹೊಂಟ್ರು. ಚಲೋ, ಟಾಟಾ, ಬೈ ಮುನ್ನಡ್ರಿ ಇಟ್ರು. ಪಾಪ ಭಾರ ಆದ ಕೈಗೋರಿಗೆ.
ಅಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ. ಇದು ನೋಡ್ರಿ ನಾ ಹರಾಸ್ ಕೂಗ್ತಾರಂತ ಹೇಳಿದ್ನಲ್ಲ ಆಗಳೇ ಹಿಂಗೆ ಎಲ್ಲರೂ ನಿಂತ್ಕೊಂಡಿರ್ತಾರೆ, ಅವ್ರಿಗೆ ಬೇಕಾಗಿದ್ದ ರೇಟಿಗೆ ಕೂಗ್ತಿರ್ತಾರೆ. ಸೊ ಫೈನಲ್ ಒಂದು ಪ್ರೈಸಿಗೆ ರೈಟ್ ಆಗ್ತೈತಿ ಮತ್ತು ತೊಗೊಂಡೋಗಿ ಬೇರೆ ಕಡೆ ಮಾರಾಟ ಮಾಡ್ತಾರೆ. ಸೊ ಇದು ಫುಲ್ ಬರೀ ಈ ಸರ್ತಿ ಅಂತೂ ಜಾಸ್ತಿ ಮಾವಿನ ಹಣ್ಣು ಇದ್ದವು. ನಾವು ನಮ್ಮ ಗಾಡಿ ಮೇಲೆ ತೊಗೊಂಡು ಬಂದು 2 ಬಾಕ್ಸ್ ಇಟ್ವಿ, ಇನ್ನೇನು ನಮ್ಮ ಮನೆಗೆ ವಾಪಸ್ ಹೊರಡ್ತೀವಿ. ನನಗಂತೂ ಕನ್ನಡಿ ಒಳಗೆ ನೋಡ್ಕೊಳ್ಳೋದು ಒಂದು ದೊಡ್ಡ ವಿಚಿತ್ರ ಆಗ್ಬಿಟ್ಟಿತ್ತು ಇವತ್ತು, ಯಾಕಂದ್ರೆ ಚಂದ ಕಾಣತ್ತಿದ್ನಿ ನಾ ಅದೇನಲ್ಲ ಆಲ್ಮೋಸ್ಟ್. ಸೊ ನಾವು ವಾಪಸ್ ಮನೆಗೆ ಹೊಂಟೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ಹೆಂಗಾಗೈತೆ ವಿಡಿಯೋ ಅಂತೇಳಿ. ಸೊ ಟಾಟಾ, ಬಾಯ್ ಬಾಯ್.